ಮೋಸವಾಯ್ತು ತಾಯಿ, ಏನಾಯ್ತು ಚನ್ನಬಸು? ಮತ್ತು ಗುಂಡಿನ ಉಗ್ರಾಣದಾಗ ಯಾರೋ ದುಷ್ಕರ್ಮಿಗಳು ಸಗಣಿ ನೀರು ಬೆರೆಸ್ತಾರೆ. ತಾಯಿ ಮೋಸವಾಯಿತು. ಏನು ಹೇಳಿದರು ಚನ್ನಬಸು? ಅಮ್ಮ ತಾಯಿ ಕನ್ನಡಮ್ಮೆ, ಎಂತಹ ಮಕ್ಕಳನ್ನು ಹೆತ್ತಿರುವೆಯಮ್ಮ. ಇಂತಹ ನೀಚ ಕ್ರಿಮಿಗಳನ್ನು ಹೆರುವುದಕ್ಕಿಂತ ನೀನು ಮಂಜೆಯಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತೆ. ಗುರುಸಿದ್ದೇಶ, ಇಂಥವರನ್ನು ನೀನೇ ನೋಡಿಕೊಳ್ಳಬೇಕಪ್ಪ, ನೀನೇ ನೋಡಿಕೊಳ್ಳಬೇಕು. ಪರಿಸ್ಥಿತಿ ನಮ್ಮ ಕೈಯಲ್ಲಿ ಹೋಗುತ್ತದೆ. ಅವರು ದಯಮಾಡಿ ಸುರಂಗ ಮಾರ್ಗದ ಮೂಲಕ ಸುರಕ್ಷಿತ ಸ್ಥಳಕ್ಕೆ ತೆರಳುವುದು ಒಳ್ಳೆಯದು. ಏನು ಹೇಳುತ್ತಿರುವೆ ಚನ್ನಬಸು? ನನ್ನ ಮಕ್ಕಳನ್ನು ರಣರಂಗದಲ್ಲಿ ಒಂಟಿಯಾಗಿ ಬಿಟ್ಟು ಹೇಳಿಯಾಗಿ ಇಲ್ಲಿಂದ ಓಡು ಹೋಗು ಅಂತ ಹೇಳುತ್ತಿರುವೆಯಾ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಪ್ರಾಣ ಬಿಟ್ಟೇನೇ ವಿನಃ ಈ ಸ್ಥಳದಿಂದ ಕಾಲು ಕಿತ್ತಲಾರೆ. ಹೋರಾಡಿ. ಹರ, ಹರ, ರಾಯಣ, ತಾಯಿಯವರಿಗೆ ಬ್ರಿಟಿಷ್ ಸೈನ್ಯ ಚೆನ್ನಮ್ಮ ತಾಯಿಯನ್ನು ಗುರಿಯಿಟ್ಟು ಯುದ್ಧ ಮಾಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ತಾಯಿಗೆ ಯುದ್ಧ ಮಾಡಲು ಬೇಡವಾಗಿ ರಾಯಣ್ಣ, ನೀನಾದರೂ ತಾಯಿಗೆ ಯುದ್ಧ ಭೂಮಿಯಿಂದ ಹಿಂತಿರುಗು ಎಂದು ಹೇಳು. ಏನಾಯ್ತು ಮಗರಾಯ? ತಾಯಿ, ದಯಮಾಡಿ ನೀವು ಯುದ್ಧ ಭೂಮಿಯಿಂದ ಮರಳಿ ಅರಮನೆಗೆ ಹೋಗುವುದು ಸೌಖ್ಯ. ರಾಯ, ಏನು ಹೇಳ್ತಿರುವೆ? ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ರಾಜ್ಯವನ್ನು ಕಾಯುವುದಕ್ಕಿಂತ ರಾಜಮಾತೆಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯ. ದಯಮಾಡಿ ತಾವು ಹಿಂದಿರುಗಿ ತಾಯಿ, ಹಿಂದಿರುಗಿ. ಇಲ್ಲ, ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲ. ಅವ್ವ, ನನ್ನ ಮಾತು ಮೀರಿ ನೀವು ಯುದ್ಧ ಮಾಡ್ಲಿಕ್ಕೆ ಬೇಕಾದ್ರೆ ಹೋಗಿ ನನ್ನ ತಲೆ ಕಡೆ ಯುದ್ಧ ಮಾಡಿ. ಕಲ್ಮಠದ ಗುರು ಸಿದ್ದೇಶ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲೇ ತಂದು ನೂಕಿದೆ ತಂದೆ ನನ್ನನ್ನ. ನಿನ್ನ ಕೃಪೆ ಈ ನನ್ನ ಮಕ್ಕಳ ಮೇಲಿರಲಿ. ನನ್ನ ದಯಮಾಡಿ ತಿಮ್ಮ, ತಾಯಿಯನ್ನು ಸುರಕ್ಷಿತವಾಗಿ ಸುರಂಗ ಮಾರ್ಗದಿಂದ ಅರಮನೆಗೆ ಕರೆದುಕೊಂಡು ಹೋಗು. ಆಯ್ತು ಆಯ್ತು, ಹೋಗೋಣ ಬನ್ನಿ. ಇಲ್ಲಾಂದ್ರೆ ಫಿರಂಗಿಗಳು ನಿಮ್ಮ ಪ್ರಾಣಕ್ಕೆ